ನಾನ್ಯಾಕೆ ಸಿಎಂ ಆಗಬಾರದು? ಸಿಎಂ ಆಕಾಂಕ್ಷಿಗಳ ಪಟ್ಟಿಯಲ್ಲಿ ನಾನು ಇದ್ದೇನೆ. ಬಸವರಾಜ ರಾಯರೆಡ್ಡಿ ಸ್ಫೋಟಕ ಹೇಳಿಕೆ. ಸದ್ಯಕ್ಕೆ ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ. 5 ವರ್ಷವೂ ಸಿಎಂ ಸಿದ್ದರಾಮಯ್ಯ ಅವರೇ ಸಿಎಂ. ನಾನ್ಯಾಕೆ ಸಿಎಂ ಆಗಬಾರದು? ಸಿಎಂ ಆಕಾಂಕ್ಷಿಗಳ ಪಟ್ಟಿಯಲ್ಲಿ ನಾನು ಇದ್ದೇನೆ. ಬಸವರಾಜ ರಾಯರೆಡ್ಡಿ ಸ್ಫೋಟಕ ಮಾತು. ಸದ್ಯಕ್ಕೆ ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ. 5 ವರ್ಷವೂ ಸಿದ್ದರಾಮಯ್ಯ ಅವರು ಸಿಎಂ. ಡಿಕೆ ಸಿಎಂ ಆಗಬೇಕು ಅನ್ನೋ ಮಾತು ತಪ್ಪಲ್ಲ. ನಾನು ಕೂಡ ಡಿಕೆ ಶಿವಕುಮಾರ್ ಸಿಎಂ ಆಗ್ಲಿ ಅಂತ ಬಯಸುವೆ. ಆದರೆ ಸದ್ಯಕ್ಕಂತೂ ಸಿಎಂ ಸ್ಥಾನ ಖಾಲಿ ಇಲ್ಲ. ಖರ್ಗೆ ಡಿಕೆ ಶಿವಕುಮಾರ್ಗೆ ಸಿಎಂ ಸ್ಥಾನ ಕೊಟ್ಟರೆ ಸ್ವಾಗತ. ಖರ್ಗೆ ಪ್ರಧಾನಿಯಾಗಲಿ ಎನ್ನುವುದು ನನ್ನ ಆಸೆ. ರಾಹುಲ್ ಗಾಂಧಿ ಕೂಡ ಪ್ರಧಾನಿಯಾಗಲಿ. ಕೊಪ್ಪಳದಲ್ಲಿ ಬಸವರಾಜ ರಾಯರೆಡ್ಡಿ ಅವರ ಹೇಳಿಕೆ. ಎಲ್ರಿಗೂ ಪ್ರಧಾನಿ ಸ್ಥಾನ, ಮುಖ್ಯಮಂತ್ರಿ ಸ್ಥಾನ ಕೊಡ್ತಾ ಹೋದ್ರೆ ಇರೋದೊಂದು ಸೀಟು. ಆ ಕುರ್ಚಿ ಎಲ್ಲೆಲ್ಲ ಹಂಚುತ್ತೀರಾ ರಾಯರೆಡ್ಡಿ ಅವ್ರೆ ಅಂತೂ ಗೊತ್ತಾಗ್ತಾ ಇಲ್ಲ ನನಗೆ. ಎಸ್, ಚೆನ್ನಾಗಿದೆ ಕೇಳಿ. ಏನು ಅಂತಂದ್ರೆ ಬಸವರಾಜ ರಾಯರೆಡ್ಡಿ ಅವರು ಒಂದು ಮಾತಾಡ್ತಾರೆ. ಏನು ಅಂತಂದ್ರೆ, ನಾನು ಸಿಎಂ ಆಗ್ಬೇಕು ಅನ್ಕೊಂಡಿದ್ದೀನಿ, ನಾನು ಅದೇ ರೇಸಲ್ಲಿ ಇದ್ದೀನಿ, ನನ್ನನ್ನು ಕನ್ಸಿಡರ್ ಮಾಡಿ. ಎಲ್ಲರ ಹೆಸರು ತೆಗೆದುಕೊಂಡು ಬರ್ತಾ ಇದ್ದೀರಲ್ಲ, ನನ್ನನ್ನು ಕನ್ಸಿಡರ್ ಮಾಡಿ. ನಾನು ಯಾಕೆ ಸಿಎಂ ಆಗಬಾರ್ದು ಅಂತ ಹೇಳಿ ಅವರು ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ನಂಗೆ ಡಿ ಕೆ ಶಿವಕುಮಾರ್ ಅವ್ರು ಸಿಎಂ ಆಗ್ಲಿ ಅಂತ ಇದೆ. ನಾ ಹೇಳಿದ ಕೂಡಲೇ ಆಗ್ಬಿಡ್ತಾರಾ? ಹೈಕಮಾಂಡ್ ಅವ್ರ ಮಾತನ್ನ ಕೇಳ್ಬಿಡುತ್ತಾ? ಮಲ್ಲಿಕಾರ್ಜುನ್ ಖರ್ಗೆ ಅವರು ಡಿ ಕೆ ಶಿವಕುಮಾರ್ ಅವ್ರನ್ನ ಸಿಎಂ ಮಾಡಬೇಕು. ಆದರೆ ಸಿಎಂ ಸ್ಥಾನದಲ್ಲಿ ಸಿದ್ದರಾಮಯ್ಯ ಅವರು ಕೂತಿದ್ದಾರೆ. 5 ವರ್ಷ ಅವರೇ ಕೂತ್ಕೊಳ್ತಾರೆ. ಅಲ್ಲ, ಹೈಕಮಾಂಡ್ ಹೇಳ್ತಾನೆ ಇದೆ. ಕಾಂಗ್ರೆಸ್ ಹೈಕಮಾಂಡ್ ಏನ್ ಗೊತ್ತಾ, ಎಲ್ಲೂ ಕೂಡ ಬಾಯಿ ಬಿಡಬೇಡಿ, ಎಲ್ಲೂ ಕೂಡ ಇದರ ಬಗ್ಗೆ ಮಾತನಾಡಬೇಡಿ. ಪವರ್ ಶೇರಿಂಗ್ ವಿಚಾರಗಳ ಅವಶ್ಯಕತೆ ಇಲ್ಲ. ರಾಜ್ಯದಲ್ಲಿ ತುಂಬಾ ಬೆಳವಣಿಗೆಗಳಾಗ್ತಾ ಇದೆ, ಅದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ ಅಂತ ಹೈಕಮಾಂಡೇ ಹೇಳ್ತಾ ಇದೆ. ಕಾಂಗ್ರೆಸ್ನ ಹೈಕಮಾಂಡ್ ಎಲ್ಲರೂ ಮಾತಾಡ್ತಾ ಇದ್ದಾರೆ. ಕೆಲವೊಂದಿಷ್ಟು ಜನಕ್ಕೆ ಶೋಕಾಸ್ ನೋಟಿಸ್ ಕೂಡ ಜಾರಿ ಆಯ್ತು. ಆದ್ರೂ ಕೂಡ ಇದು ಮುಗಿದಂತೆ ಕಾಣಿಸ್ತಾ ಇಲ್ಲ. ಬಸವರಾಜ ರಾಯರೆಡ್ಡಿ ಅವರು ಒಂದು ಸ್ಟೆಪ್ ಮುಂದಕ್ಕೆ ಹೋಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಪ್ರಧಾನಿಯಾಗ್ಲಿ, ರಾಹುಲ್ ಗಾಂಧಿ ಅವರು ಕೂಡ ಪ್ರಧಾನಿಯಾಗ್ಲಿ ಅಂತ ಹೇಳಿದ್ದಾರೆ. ಅಲ್ಲ, ಪ್ರಧಾನಿ ಸ್ಥಾನ ಎಷ್ಟು ಜನಕ್ಕೆ ಕೊಡಬಹುದು ಅಂತ ನಂಗೆ ಕನ್ಫ್ಯೂಸ್ ಆಗ್ತಾ ಇದೆ ಈಗ. ಎಷ್ಟು ಜನಕ್ಕೆ ಕೊಡಬಹುದು ಪ್ರಧಾನಿ ಸ್ಥಾನವನ್ನ? ಮೊದಲು ಗೆಲ್ಲಿ, ಅದಾದ ನಂತರ ನೋಡೋಣ. ಬಸವರಾಜ ರಾಯರೆಡ್ಡಿ ಅವರ ಮಾತು ಹೀಗಿತ್ತು. ನಾನು ಕೂಡ ಡಿ ಕೆ ಶಿವಕುಮಾರ್ ಸಿಎಂ ಆಗಲಿ ಅಂತ ಬಯಸ್ತೇನೆ. ಅವರಾದ್ರೂ ನನಗೂ ತುಂಬ ಖುಷಿ ಇರುತ್ತೆ, ಸಂತೋಷದ ವಿಚಾರ. ಆದರೆ ಸದ್ಯಕ್ಕಂತೂ ಸಿಎಂ ಸ್ಥಾನ ಖಾಲಿ ಇಲ್ಲ ಅಲ್ವಾ? ಸಿಎಂ ಸ್ಥಾನ ಖಾಲಿ ಇಲ್ಲದೆ ಅಲ್ಲಿ ರೇಸ್ ಮಾಡೋಕೆ ಹೇಗೆ ಸಾಧ್ಯ? ಸಿಎಂ ಸ್ಥಾನ ಖಾಲಿ ಇರಬೇಕು, ಆಗ ಮಾತ್ರ ಅಲ್ಲಿ ಯಾರನ್ನಾದ್ರೂ ಕೂರಿಸ್ಲಿಕ್ಕೆ ಸಾಧ್ಯ ಅಂತ ಹೇಳಿ ಬಸವರಾಜ ರಾಯರೆಡ್ಡಿ ಅವರು ಹೇಳಿದ್ದಾರೆ. ಎಸ್, ಓಕೆ, ಅಗ್ರಿ. ಬಟ್ ಬಸವರಾಜ ರಾಯರೆಡ್ಡಿ ಅವರಿಗೆ ಹೈಕಮಾಂಡ್, ಕಾಂಗ್ರೆಸ್ ಹೈಕಮಾಂಡ್ ವಿಚಾರಗಳು ತಟ್ಟಿಲ್ಲ ಅಂತ ಅನ್ಸುತ್ತೆ. ಯಾಕಂತಂದ್ರೆ ಈ ಹಿಂದೆ ಕಾಂಗ್ರೆಸ್ ಹೈಕಮಾಂಡ್ ಸ್ಟ್ರಿಕ್ಟ್ ಆಗಿ ಹೇಳಿತ್ತು, ಯಾವುದೇ ಕಾರಣಕ್ಕೂ ಪವರ್ ಶೇರಿಂಗ್ ವಿಚಾರಗಳನ್ನು ಮಾತಾಡುವುದು ಬೇಡ ಅಂತ ಹೇಳಿ. ಇವತ್ತು ಬೆಳಿಗ್ಗೆ ಎಲ್ಲವೂ ಕೂಡ ನಡೀತಾ ಇದೆ. ಎಲ್ಲರೂ ಕೂಡ ಅದರ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಸಚಿವ ಸಂಪುಟದ ಬಗ್ಗೆ ಮಾತಿದೆ, ಸಿದ್ದರಾಮಯ್ಯ ಕೂತ್ಕೋಬೇಕಾ, ಡಿ ಕೆ ಶಿವಕುಮಾರ್ ಅವರು ಕೂತ್ಕೋಬೇಕಾ ಅನ್ನೋದ್ರ ಬಗ್ಗೆ ಮಾತಿದೆ. ಮೊನ್ನೆಯಿಂದ ಶುರುವಾಗಿ ಎಲ್ಲ ಶಿವರಾಮೇಗೌಡರಿಂದ ಹಿಡಿದು ಇವಾಗ ಬಸವರಾಜ ರಾಯರೆಡ್ಡಿ ಅವರವರೆಗೂ ಕೂಡ ಮಾತುಗಳು ಬರ್ತಾ ಇದೆ. ಬಿಜೆಪಿಗರಿಗೆ ಇದು ಒಂಥರ ಸಿಕ್ಕಿರುವಂತಹ ಬಾಣ, ಸಿಕ್ಕಿರುವಂತಹ ಅಸ್ತ್ರ ಆಗಿದೆ. ಅಧಿಕಾರದಲ್ಲಿ ಇದ್ಕೊಂಡು ಪವರ್ ಶೇರಿಂಗ್ ಕಚ್ಚಾಟ ಮಾಡ್ತಿದ್ದಾರೆ ಅಂತ ಹೇಳಿ ಬಿಜೆಪಿ ಅವರು ಯಾವ ಒಂದು ಮಾಧ್ಯಮ ಸಿಕ್ಕಿ ಆ ಮಾಧ್ಯಮಕ್ಕೆ ಹೇಳ್ತಾ ಇದ್ದಾರೆ. ಅಂದ್ರೆ ಕಾಂಗ್ರೆಸ್ ಅವರು ತಮ್ಮ ಹೈಕಮಾಂಡ್ ಮಾತು ಕೂಡ ಕೇಳದೇ ಇರುವಂತಹ ಪರಿಸ್ಥಿತಿಯಲ್ಲಿ ಇದ್ದಾರಾ ಅನ್ನೋದು ಪ್ರಶ್ನೆ ಈಗ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.